ಮೀಸಲಾತಿ ಬಡತನ ನಿರ್ಮೂಲನೆಗೆ ಇರೋದಲ್ಲ, ಮೀಸಲಾತಿ ರದ್ದು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ನಿಜವಾಗ್ಲೂ ಒಡೆದಾಳುವ ನೀತಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ಪೇಪರ್ ಲೀಕ್ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿನ ಸರಣಿ ಅಕ್ರಮಗಳ ವಿರುದ್ಧ ದೇಶದ ಯುವ ಜನತೆ ಜಾತಿ, ಧರ್ಮ, ಭೇದ ಭಾವ ಮರೆತು ಒಂದಾಗಿ ಧ್ವನಿ ಎತ್ತಿದಾಗ ಇಡೀ ಸಮಾಜದಲ್ಲಿ ಹೊಸ ಭರವಸೆಯ ಬೆಳಕು ಕಾಣಿಸಿತ್ತು. ಆದರೆ ದುರಂತ ಅಂತಂದ್ರೆ ಯುವಕರಲ್ಲಿದ್ದಂಥ ಈ ಒಗ್ಗಟ್ಟನ್ನು ಕಂಡು ಹೆದರಿದ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ರಾಜಕೀಯ ಶಕ್ತಿಗಳು ಮೂಲ ಸಮಸ್ಯೆಯಾದ ಆಡಳಿತಾತ್ಮಕ ಭ್ರಷ್ಟಾಚಾರವನ್ನು ಬದಿಗಿಟ್ಟು ದಿಢೀರಂತ ಮೀಸಲಾತಿ ವಿಷಯವನ್ನು ಮುನ್ನೆಲೆಗೆ ತಂದವು. ಪರೀಕ್ಷೆ ನಡೆಯುವಂಥ ಕರಪ್ಷನ್ ಮತ್ತು ಸಿಸ್ಟಮ್ ಲೋಪಗಳೇ ಬೇರೆ, ನಮಗೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕುಗಳೇ ಬೇರೆ. ನೈಜ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋಕೆ ಯುವಕರ ಮಧ್ಯೆ ಮತ್ತೆ ವಿಭಜಿಸಿ ಆಳುವ ಇವರ ಹಳೆಯ ತಂತ್ರದ ಭಾಗವನ್ನ ಮುನ್ನೆಲೆಗೆ ತಂದರು. ಈ ಬೂಟಾಟಿಕೆಯನ್ನು ಅರ್ಥ ಮಾಡ್ಕೊಳ್ಳೋದು ಇಂದಿನ ತುರ್ತು ಅಗತ್ಯ. ಸಾಮಾನ್ಯವಾಗಿ ಮೀಸಲಾತಿ ಕುರಿತು ಚರ್ಚೆ ಆರಂಭವಾದಾಗ ತಕ್ಷಣವೇ ಅದನ್ನ ಆರ್ಥಿಕ ದೃಷ್ಟಿಕೋನದಿಂದ ನೋಡಿ ಇದು ಬಡತನ ನಿರ್ಮೂಲನಾ ಯೋಜನೆ ಅಥವಾ ಒಂದು ಉಚಿತವಾಗಿ ನೀಡಲಾಗುವ ಒಂದು ರೀತಿ ಭಿಕ್ಷೆ ಅನ್ನೋ ರೀತಿ ತಪ್ಪನ್ನ ತಿಳಿಯಲಾಗತ್ತೆ. ಆದರೆ ವಾಸ್ತವವೇನು? ಮೀಸಲಾತಿ ಅನ್ನೋದು ಭಿಕ್ಷೆಯಲ್ಲ, ಅದು ಅಸಮಾನತೆ ಹೊಂದಿರುವಂತಹ ಸಮಾಜವನ್ನ ಸಮಾನತೆಗೆ ತರುವಂತಹ ಒಂದು ಮಾರ್ಗ. ಮೀಸಲಾತಿ ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಅಲ್ಲ, ಅದು ಮೂಲತಃ ಸಾಮಾಜಿಕ ನ್ಯಾಯ, ಸಾಮಾಜಿಕ ತಿದ್ದುಪಡಿ ಮತ್ತು ಸಾಂಸ್ಥಿಕ ಪ್ರಾತಿನಿಧ್ಯಗಳ ವಿಷಯ. ಈ ಸಮಾಜದಲ್ಲಿ ಕೆಲವು ಜಾತಿಗಳು ಸಾವಿರಾರು ವರ್ಷಗಳಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕ್ತಿದ್ದಾರೆ. ಅದಲ್ಲದೆ ನೂರಾರು ಶೋಷಿತ ಸಮುದಾಯಗಳನ್ನ ತಮ್ಮ ಕಾಲಾಳುಗಳಾಗಿ ಬಳಸ್ಕೊಂಡು ಬಂದಿದ್ದಾರೆ ಮತ್ತು ಇಂದಿಗೂ ಸಹ ಬಳಸ್ಕೊಳ್ತಿದ್ದಾರೆ. ಇಂಥ ನೂರಾರು ಶೋಷಿತ ಜಾತಿಗಳನ್ನ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಾಗೂ ಔದ್ಯೋಗಿಕವಾಗಿ ಮುನ್ನೆಲೆಗೆ ತಂದು ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಂತಹ ಕಟ್ಟಕಡೆಯ ಸಮುದಾಯಗಳಿಗೂ ತಮ್ಮ ಹಕ್ಕುಗಳು ಸಿಗಬೇಕು ಅನ್ನೋದೇ ಸಂವಿಧಾನದ ಮೀಸಲಾತಿಯ ಮುಖ್ಯ ಉದ್ದೇಶ. ಬಡತನ ನಿರ್ಮೂಲನೆಗೆ ನರೇಗಾ ಇದೆ, ಉಚಿತ ಪಡಿತರ ಇದೆ, ಆವಾಸ್ ಯೋಜನೆಗಳಿದೆ, ಸಬ್ಸಿಡಿ ಮತ್ತು ಪಿಂಚಣಿ ಅಂತ ಕ್ಷೇಮಾಭಿವೃದ್ಧಿ ಯೋಜನೆಗಳಿದೆ. ಸೊ ಒಬ್ಬ ವ್ಯಕ್ತಿಗೆ ಹಣ ಕೊಟ್ಟ ತಕ್ಷಣ ಅಥವಾ ಆರ್ಥಿಕವಾಗಿ ಸಹಾಯ ಮಾಡಿದ ತಕ್ಷಣ ಸಮಾಜದಲ್ಲಿ ಅವನ ಜಾತಿಯಾಗ್ಲಿ ಅಥವಾ ಅವನ ಮೇಲಿನ ನೂರಾರು ವರ್ಷಗಳಿಂದ ನಡೀತಾ ಇರುವಂತಹ ಸಾಮಾಜಿಕ ತಾರತಮ್ಯವಾಗ್ಲಿ ನಿಂತು ಹೋಗೋದಿಲ್ಲ. ಶಿಕ್ಷಣ, ಅಧಿಕಾರ ಮತ್ತು ಆಡಳಿತದಿಂದ ಹೊರಗಿಡಲ್ಪಟ್ಟ ಬಹುಜನ ವರ್ಗಗಳೇ ದೇಶದ ಪ್ರಮುಖ ಸಂಸ್ಥೆಗಳಲ್ಲಿ ಜಾಗ ಕಲ್ಪಿಸೋದೇ ಮೀಸಲಾತಿಯ ನಿಜವಾದ ಆಶಯ. ಅದರಂತೆ ಸಂವಿಧಾನಬದ್ಧವಾಗಿ ಹಾಗೂ ಸುಪ್ರೀಂ ಕೋರ್ಟ್ಗಳ ಆದೇಶದ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ, ಎಸ್ಸಿಗಳಿಗೆ 15%, ಪರಿಶಿಷ್ಟ ಪಂಗಡಗಳಿಗೆ ಅಂದರೆ ಎಸ್ಟಿಗಳಿಗೆ 7.5% ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತ್ಯೇಕ ಪ್ರಮಾಣಗಳಿರುತ್ತೆ. ಇನ್ನು ಹಿಂದುಳಿದ ವರ್ಗಗಳಿಗೆ, OBCಗಳಿಗೆ 27% ಇರುತ್ತೆ, ಅಲ್ಪಸಂಖ್ಯಾತರಿಗೆ ಮತ್ತು ಪ್ರತ್ಯೇಕ ವರ್ಗಗಳಿಗೆ 4% ಅಂತೆ ಸಾಮಾಜಿಕ ಮೀಸಲಾತಿಯನ್ನು ಕಲ್ಪಿಸಿಕೊಡಲಾಗಿದೆ. ಇದರ ಹೊರತಾಗಿಯೂ 10% EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಳ ಮೂಲಕ ಸಾಮಾನ್ಯ ವರ್ಗಗಳಿಗೂ ಸಹ ಮೀಸಲಾತಿಯನ್ನು ಕೊಡಲಾಗುತ್ತೆ. ಸೊ ಹೀಗಿರುವಾಗ ಭಾರತ ದೇಶದ ಪ್ರತಿಯೊಂದು ವರ್ಗಕ್ಕೂ ಅಥವಾ ಜಾತಿಗೂ ಇಲ್ಲೊಂದು ಪ್ರಾತಿನಿಧ್ಯ ಮತ್ತು ಮೀಸಲಾತಿಯ ಅವಕಾಶ ಇದೆ. ತಮ್ಮ ಜಾತಿ ಯಾವ ವರ್ಗದಲ್ಲಿದೆ, ನಮಗೆ ಎಷ್ಟು % ಮೀಸಲಾತಿ ಇದೆ ಅನ್ನೋದನ್ನ ಹುಡುಕಿಕೊಳ್ಳದ ಮತ್ತು ಅದನ್ನು ತಿಳಿಯಲಾರದ ಅವಿವೇಕಿಗಳಿಗೆ ಏನು ಹೇಳಬೇಕು? ಟಿವಿ ಮಾಧ್ಯಮಗಳಲ್ಲಿ ಕುಳಿತು ವಿಪರೀತ ವಿತಂಡವಾಡುವ ಕೆಲ ನಿರೂಪಕರು ಹೇಳುವಂತೆ ಈ ದೇಶದ ಮೀಸಲಾತಿ ಕೇವಲ ಜಾತಿ ಆಧಾರಿತವಾದದ್ದಲ್ಲ, ಬದಲಾಗಿ ಆಯಾ ಸಮುದಾಯಗಳ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಮತ್ತು ಔದ್ಯೋಗಿಕ ಮತ್ತು ಈ ಸಮಾಜದಲ್ಲಿ ನೂರಾರು ವರ್ಷಗಳಿಂದ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಗಳಿಂದ ಜರ್ಜರಿತವಾಗಿರುವಂತಹ ಸಮುದಾಯಗಳನ್ನ ಗಮನದಲ್ಲಿಟ್ಟುಕೊಂಡು ಅಂಥ ಅಂಕಿಅಂಶಗಳ ಆಧಾರದ ಮೇಲೆ ಜಾತಿಗಳನ್ನ ವರ್ಗೀಕರಣ ಮಾಡಿ ಆ ವರ್ಗೀಕರಣದ ಅಡಿಯಲ್ಲಿ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಇದು ಬರೀ ಜಾತಿ ಆಧಾರಿತ ಆಗಿದ್ದಿದ್ರೆ ಆಯಾ ವರ್ಗದಲ್ಲಿ ಇರುವಂತಹ ಜಾತಿಗಳು ಒಂದೇ ಆಗಿರ್ಬೇಕಿತ್ತಲ್ವಾ? ಪ್ರತಿಯೊಂದು ವರ್ಗದಲ್ಲೂ ಯಾಕೆ ಬೇರೆ ಬೇರೆ ಜಾತಿಗಳನ್ನು ಸೇರಿಸಿ ವರ್ಗೀಕರಿಸಲಾಗಿದೆ ಅನ್ನೋ ಸಣ್ಣ ಆಲೋಚನೆ ಅಥವಾ ತಾರ್ಕಿಕ ಜ್ಞಾನ ಮಾಧ್ಯಮ ನಡೆಸುವಂತ ನಿರೂಪಕರಿಗೆ ಬರಬೇಕಾಗಿತ್ತು. ಇನ್ನು ಮೀಸಲಾತಿಯಿಂದ ಪ್ರತಿಭೆ ಹಾಳಾಗತ್ತೆ ಅಥವಾ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ ಅಂತ ಬೊಗಳೆ ಬಿಡುವಂತ ಮತ್ತು ವೀಕ್ಷಕರನ್ನ ಹಾದಿ ತಪ್ಪಿಸುವಂತ ನಿರೂಪಕರಿಗೆ ಒಂದು ವಿಷಯ ಗೊತ್ತಿರಬೇಕು. ಅಷ್ಟಕ್ಕೂ ಮೀಸಲಾತಿ ಅಂದ ತಕ್ಷಣ ಕೆಲವರ ತಲೆಯಲ್ಲಿ ಬರೋದು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮಾತ್ರ. ಆದ್ರೆ ಮೀಸಲಾತಿಯಲ್ಲಿ ಉಳಿದಿರುವಂತಹ ಭಾಗ OBCಗಳಿಗೆ ಸಿಗ್ತಾ ಇದೆ ಅಲ್ವಾ? 10% ಮೀಸಲಾತಿ ಜನರಲ್ ಕ್ಯಾಟಗರಿಗೆ ಸಿಗ್ತಾ ಇದೆ ಅಲ್ವಾ? ಸೊ ಈ ಸರಳ ವಿಚಾರ 5ನೇ ತರಗತಿ ಮಗುಗೂ ಸಹ ಅರ್ಥ ಆಗತ್ತೆ. ಹಾಗಿರುವಾಗ ಜರ್ನಲಿಸಂ ಮುಗಿಸಿ ಮಾಧ್ಯಮ ನಡೆಸುವಂತ ನಿರೂಪಕರು ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ?
ಕೋಪದಿಂದ ಹೇಳ್ಬೋದು, ಮೀಸಲಾತಿ ಯಾವಾಗ ಬಂದಾಗತ್ತೆ ಅಂತ ಪ್ರಶ್ನಿಸುವವರಿಗೆ ಮೊದಲು ತಮ್ಮನ್ನು ತಾವು ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೊಳ್ಳಿ. ಈ ದೇಶದಲ್ಲಿ ಜಾತಿ ತಾರತಮ್ಯ ಸಂಪೂರ್ಣವಾಗಿ ನಿಂತು ಹೋಗಿದ್ಯಾ? ಇಂದಿಗೂ ಮದುವೆ, ಶಿಕ್ಷಣ ಸಂಸ್ಥೆಗಳು, ಉದ್ಯೋಗ, ಬಾಡಿಗೆ ಮನೆ ಹುಡ್ಕೋದು, ಒಬ್ಬ ವ್ಯಕ್ತಿಯ ಸರ್ನೇಮ್ ನೋಡಿ ಅವನ ಗುಣಮಟ್ಟವನ್ನ ಜಡ್ಜ್ ಮಾಡುವಂಥ ಸಣ್ಣತನದ ಮೈಂಡ್ ಸೆಟ್ ನಮ್ಮ ಸಮಾಜದಲ್ಲಿ ಇನ್ನೂ ಜೀವಂತವಾಗಿದೆ. ಗ್ರಾಮೀಣ ಭಾರತದಲ್ಲಿ ಇಂದಿಗೂ ದಲಿತರು ದೇವಸ್ಥಾನ ಪ್ರವೇಶಿಸೋಕೆ ಅಥವಾ ಮದುವೆ ಈ ಮೆರವಣಿಗೆಗಳಲ್ಲಿ ಭಾಗವಹಿಸೋಕೆ ನೂರಾರು ಪೊಲೀಸರ ಭದ್ರತೆ ಬೇಕಾಗೋ ಘಟನೆಗಳು ದಿನನಿತ್ಯ ವರದಿಯಾಗತ್ತೆ. ಅಷ್ಟೇ ಯಾಕೆ, ಎಷ್ಟೋ ದಲಿತ ಭಾಗದಿಂದ ಬಂದಂಥ IAS ಹಾಗೆ IPS ಈ ರೀತಿಯ ಉನ್ನತ ಹುದ್ದೆಯಲ್ಲಿದ್ದವರು ಸಹ ಈ ಒಂದು ಜಾತಿ ತಾರತಮ್ಯವನ್ನ ಮತ್ತು ಅಸ್ಪೃಶ್ಯತೆಯನ್ನ ಅನುಭವಿಸಿದ್ದಾರೆ. ಈಗಲೂ ಅನುಭವಿಸ್ತಾ ಇರುವಂತಹ ಹಲವಾರು ಉದಾಹರಣೆಗಳಿದೆ. ಹೀಗಿರುವಾಗ ರೋಗಕ್ಕೆ ಮೂಲ ಕಾರಣವಾದ ಜಾತಿ ವ್ಯವಸ್ಥೆಗೆ ಚಿಕಿತ್ಸೆ ನೀಡದೇನೆ ಬರೀ ಪರಿಹಾರವಾಗಿ ಬಂದಂತ ಮೀಸಲಾತಿಯನ್ನ ರದ್ದು ಮಾಡಿ ಅಂತ ಹೇಳೋದು ರೋಗಿಯ ರೋಗವನ್ನ ಗುಣಪಡಿಸದೇನೆ ಔಷಧಿಯನ್ನ ಬಿಸಾಡದಂತೆ. ಇನ್ನು ಮೆರಿಟ್ ವಿಷಯಕ್ಕೆ ಬರೋದಾದ್ರೆ, ಮೆರಿಟ್ ಅನ್ನೋದು ಒಂದೇ ದಿನದಲ್ಲಿ ಪರೀಕ್ಷಾ ಹಾಲ್ನಲ್ಲಿ ಹುಟ್ಟೋ ಪವಾಡ ಅಲ್ಲ. ಕೋಟಾ, ದೆಹಲಿ ಅಥವಾ ಬೆಂಗಳೂರಿನಂತಹ ದೊಡ್ಡ ನಗರಗಳಿಗೆ ಹೋಗಿ ಲಕ್ಷ ಲಕ್ಷ ರೂಪಾಯಿ ಸುರಿದು ಕೋಚಿಂಗ್ ಪಡೆಯುವ, ಗುಣಮಟ್ಟದ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಓದುವ ಪ್ರಿವಿಲೇಜ್ ಅಥವಾ ಸಾಮಾಜಿಕ ಬಂಡವಾಳ ಇದೆಯಲ್ಲ, ಆ ಸೌಲಭ್ಯವೇ ಮೆರಿಟ್ ಅನ್ನ ಸೃಷ್ಟಿಸುತ್ತೆ. ಪೋಷಕರಿಗೆ ಅಕ್ಷರಾಭ್ಯಾಸವೇ ಇಲ್ಲದ, ಕನಿಷ್ಠ ಮೂಲ ಸೌಕರ್ಯಗಳೂ ಸಿಗದ ಹಳ್ಳಿಯ ಮೂಲೆಯಲ್ಲಿದ್ದಂಥ ಮಗುವಿಗೆ ಈ ಮೆರಿಟ್ ಎಲ್ಲಿಂದ ಬರೋಕ್ ಸಾಧ್ಯ? ಅಂಕಿಅಂಶಗಳೇ ಹೇಳುವಂತೆ SC/ST ವಿದ್ಯಾರ್ಥಿಗಳ ಶಾಲೆ ತೊರೆಯೋದರ ಮೇಲ್ವರ್ಗದವರಿಗಿಂತ 40% ಹೆಚ್ಚಿದೆ. 2023ರ DOPD ಡೇಟಾ ಪ್ರಕಾರ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರನೂ ದೇಶದಲ್ಲಿ SC/ST ಕೆಟಗರಿಯಲ್ಲಿರುವಂತಹ IAS ಅಧಿಕಾರಿಗಳ ಒಟ್ಟು ಪ್ರಮಾಣ ಕೇವಲ 8% ಇದೆ. ನಿಯಮದಂತೆ ಇದು 25% ಇರಬೇಕಾಗಿತ್ತು. ಇನ್ನು ವರ್ಲ್ಡ್ ಇನ್ಇಕ್ವಾಲಿಟಿ ಡೇಟಾಬೇಸ್ ಪ್ರಕಾರ ಭಾರತದ 60% ಸಂಪತ್ತು ಕೇವಲ ಟಾಪ್ 10% ಜನರ ಬಳಿ ಇದೆ ಮತ್ತು ಅದರಲ್ಲಿ SC/ST ಸಮುದಾಯಗಳ ಪಾಲು ಬರೀ 5% ಗಿಂತನೂ ಕಡಿಮೆ. ಸೊ ಸಮಾಜದಲ್ಲಿರುವಂಥ ಬೂಟಾಟಿಕೆ ಎದ್ದು ಕಾಣೋದು EWS ಮೀಸಲಾತಿಯ ವಿಷಯದಲ್ಲಿ. ಸೊ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ 10% EWS ಮೀಸಲಾತಿ ತಂದಾಗ ಸಂಪೂರ್ಣವಾಗಿ ಮೌನವಾಗಿದ್ದಂಥ ಕೆಲವರು ಶೋಷಿತರ ಆಧಾರಿತ ಮೀಸಲಾತಿ ತಂದ ತಕ್ಷಣ ರೊಚ್ಚಿಗೆ ಹೇಳೋದು ಅವರ ಸ್ವಾರ್ಥ ಮನಸ್ಥಿತಿಯನ್ನು ತೋರಿಸುತ್ತೆ. ವರದಿಗಳ ಪ್ರಕಾರ EWS ಕೋಟಾದಡಿಯೂ ಸಹ ಲಕ್ಷಾಂತರ ರೂಪಾಯಿ ಕೋಚಿಂಗ್ ಪಡೆಯುವ ಶ್ರೀಮಂತರೇ ಲಾಭ ಪಡೀತಿದ್ದಾರೆ. ಇನ್ನು ನಮ್ಮ ಪೂರ್ವಜರು ಮಾಡಿದ ತಪ್ಪಿಗೆ ನಾವ್ಯಾಕೆ ಪೇ ಮಾಡಬೇಕು ಅಂತ ಕೋಪದಿಂದ ಪ್ರಶ್ನಿಸುವವರು ಅದೇ ತಾತಂದಿರು ಮತ್ತು ಪೂರ್ವಜರು ಗಳಿಸಿಟ್ಟಂತ ಆಸ್ತಿ ಪಾಸ್ತಿ, ಸಾಮಾಜಿಕ ಗೌರವ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುವಾಗ ಮಾತ್ರ ನಮಗ್ ಬೇಡ ಅಂತ ನಿರಾಕರಿಸೋದಿಲ್ಲ. ಸೊ ಖಂಡಿತವಾಗ್ಲೂ ಫೇಕ್ ಸರ್ಟಿಫಿಕೇಟ್ ತಗೊಂಡು ಸ್ಕ್ಯಾಮ್ ಮಾಡೋರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಕ್ರಿಮಿಲೇಯರ್ ಪಕ್ಕ ಜಾರಿ ಆಗಬೇಕು. ಆದರೆ ಕೆಲವು ವಂಚನೆಯನ್ನ ನೆಪವಾಗಿಟ್ಕೊಂಡು ಇಡೀ ಮೀಸಲಾತಿ ಪಾಲಿಸಿಯೇ ತಪ್ಪು ಅಂತ ಹೇಳೋದು ದೊಡ್ಡ ಅನ್ಯಾಯ. ಸೊ ಮೀಸಲಾತಿಯನ್ನು ವಿರೋಧಿಸುವ ನೆಪದಲ್ಲಿ ಈ ದೇಶದ ಬಹುಜನರನ್ನ, ಅವರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಹೀಯಾಳಿಸಿ ಅವರ ಆಶಯಗಳಿಗೆ ಧಕ್ಕೆ ತರೋದು ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡೋದು ಸಮಾಜದ್ರೋಹಿ ಕೆಲಸ. ಪ್ರಜ್ಞಾವಂತ ನಾಗರಿಕರು ಇಂಥ ವರ್ತನೆಗಳು ಹಾಗೂ ಸಮಾಜ ಒಡೆಯುವ ಮಾಧ್ಯಮಗಳ ನಡೆಯನ್ನು ಖಂಡಿಸಬೇಕು. ಸಂಬಂಧಿತ ಇಲಾಖೆಗಳು ಹಾಗೂ ಸರ್ಕಾರಗಳು ಸಮಾಜದಲ್ಲಿ ದ್ವೇಷ ಬಿತ್ತುವ ಇಂಥ ವ್ಯಕ್ತಿಗಳು ಮತ್ತು ಮಾಧ್ಯಮಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ತಗೊಂಡು ಬುದ್ಧಿ ಕಲಿಸಬೇಕು. ಆದ್ದರಿಂದ ಯುವಜನತೆಯ ನಿಜವಾದ ಹೋರಾಟ ಮತ್ತು ಬೇಡಿಕೆ ಏನಾಗಿರ್ಬೇಕಾಗಾದ್ರೆ, ಸಮಸ್ಯೆ ಇರೋದು ಮೀಸಲಾತಿಯಲ್ಲ, ದೇಶದಲ್ಲಿ ಲಭ್ಯ ಇರುವಂಥ ಅವಕಾಶಗಳ ಕೊರತೆಯಲ್ಲಿ. ಸರ್ಕಾರಗಳು ಹೊಸ ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಉದ್ಯೋಗಗಳನ್ನು ಸೃಷ್ಟಿಸದೇ ಇರೋದು ಈ ಎಲ್ಲ ಕಿತ್ತಾಟಕ್ಕೆ ಮೂಲ ಕಾರಣ. ಸರ್ಕಾರಿ ಶಾಲೆ, ಕಾಲೇಜು, IIT, AIMMS ಹಾಗೆ ವೈದ್ಯಕೀಯ ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಮಾತ್ರ ಈ ಅಭದ್ರತೆ ದೂರ ಆಗುತ್ತೆ. ಜೊತೆಗೆ ಶಾಸಕರಿಂದ ಹಿಡಿದು ರಾಷ್ಟ್ರಪತಿಯವರ ಮಕ್ಕಳವರೆಗೆ ಪ್ರತಿಯೊಬ್ಬರೂ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿಬೇಕು ಎಂಬ ಕಡ್ಡಾಯ ಕಾನೂನು ಸಂಸತ್ತಿನಲ್ಲಿ ಅಂಗೀಕಾರ ಆದರೆ ಒಂದೇ ವರ್ಷದಲ್ಲಿ ದೇಶದ ಸರ್ಕಾರಿ ಶಾಲೆಗಳ ಗುಣಮಟ್ಟ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿರುತ್ತೆ. ಹಾಗೆಯೇ ಮೀಸಲಾತಿಯನ್ನ ವಿರೋಧಿಸುವವರು ಮೊದಲು ತಮ್ಮ ಹೆಸರಿನ ಹಿಂದಿರುವಂತಹ ಜಾತಿಯ ಅಡ್ಡ ಹೆಸರನ್ನ ತ್ಯಜಿಸುವ ಸಾಮಾಜಿಕ ಚಳುವಳಿಯನ್ನು ಶುರು ಮಾಡಬೇಕು. ಅಂತಿಮವಾಗಿ ದೇಶದ ಯುವ ಜನತೆಗೆ ಶಾಶ್ವತ ಮೀಸಲಾತಿ ಬೇಕಾಗಿಲ್ಲ, ಬದಲಿಗೆ ಮೀಸಲಾತಿಯ ಅಗತ್ಯವೇ ಬಾರದಂತಹ ಜಾತಿ ತಾರತಮ್ಯವಿಲ್ಲದ ಸಮಾನ ಭಾರತ ಬೇಕು. ನಿಮ್ಮ ನಿರುದ್ಯೋಗ ಮತ್ತು ವೈಫಲ್ಯಗಳಿಗೆ ಸಿಸ್ಟಮ್ ಮತ್ತು ಸರ್ಕಾರವನ್ನ ಪ್ರಶ್ನಿಸಿ ಅದನ್ನ ಬಿಟ್ಟು ನಿಮ್ಮಂತೆಯೇ ಉದ್ಯೋಗಕ್ಕಾಗಿ ಶ್ರಮಿಸ್ತಾ ಇರುವಂತಹ ಸಹವರ್ತಿ ಯುವಕರನ್ನ ದೂಷಿಸೋದು ನಿಲ್ಲಬೇಕು. ಜಾತಿ ತಾರತಮ್ಯ ಸಂಪೂರ್ಣವಾಗಿ ಕೊನೆಗೊಳ್ಳಿ, ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಹೆಚ್ಚಾಗಲಿ, ಪ್ರತಿಯೊಬ್ಬರಿಗೂ ಅವರ ಕ್ಯಾರೆಕ್ಟರ್, ಸ್ಕಿಲ್ ಮತ್ತು ಮಾನವೀಯತೆಯ ಆಧಾರದ ಮೇಲೆ ಗೌರವ ಸಿಗಲಿ ಅನ್ನೋದು ಇಂದಿನ ಭಾರತದ ಸ್ಪಷ್ಟ ನಿಲುವಾಗಿರಬೇಕು. ಕೊನೆಯದಾಗಿ ಇಲ್ಲಿ ನಮ್ಮ ಸಮಾಜದಲ್ಲಿ ಮೇಲು ಕೀಳು, ಸ್ಪರ್ಶ ಅಥವಾ ಅಸ್ಪೃಶ್ಯ ಅನ್ನುವಂಥ ಭೇದ ಭಾವ ಇಲ್ಲದೆ ಇದ್ದಿದ್ರೆ ಮೀಸಲಾತಿ ಹುಟ್ಟಾನೇ ಇರಲಿಲ್ಲ. ಮೀಸಲಾತಿ ಹುಟ್ಟೋಕೆ ಕಾರಣ ನಮ್ಮಲ್ಲಿರುವಂಥ ಭೇದ ಭಾವ ಅನ್ನೋದನ್ನ ಮರಿಬೇಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.